ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಪ್ರತಿದಿನ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆದರೆ ಶಾರ್ಟ್ಸ್ ಮಾತ್ರ ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಿ, ಅದಕ್ಕೆ ನಾನು ಯಾವಾಗಲೂ ಧನ್ಯಳಾಗಿರ್ತೀನಿ. ಅದೇ ತರಹ ಸೊ ಇಂತಹ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಷ್ಟೋ ಜನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನ ನೋಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಈ ತಮ್ನೇಲ್ ನೋಡ್ತಿದ್ದ ಹಾಗೆ ನಿಮ್ಗೆ ಅನ್ನಿಸ್ತಿರ್ಬೋದು, ಏನಪ್ಪ ಇದು ಈ ರೀತಿ ಹಾಕಿದಾರಲ್ಲ ತಮ್ನೇಲ್ನ ಅಂತ. ನಮ್ಮ ಸರ್ಕಾರ ಇಂಥವುಗಳನ್ನು ಮಾತ್ರ ಫ್ರೀ ಕೊಡಬೇಕು ಅಂತ ಹಾಕಿದ್ದಾರೆ. ಏನನ್ನು ಫ್ರೀ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಖಂಡಿತವಾಗ್ಲೂ. ಈಗ ಎಷ್ಟೋ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ತೊಗೊಂಬಂದಿದೆ, ಎಲ್ಲವನ್ನು ಫ್ರೀ ಕೊಡ್ತಿದೆ. ಆದರೆ ಅವಶ್ಯಕವಾಗಿ ಬೇಕಾಗಿರೋದನ್ನು ಫ್ರೀ ಕೊಡಲಿ ಅನ್ನೋದು ನನ್ನ ಆಶಯ. ಏನಂತ ಅವಶ್ಯಕತೆಗಳು? ಶಿಕ್ಷಣವನ್ನು ಫ್ರೀ ಕೊಡಲಿ. ಹಾಗಾದರೆ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಫ್ರೀನೇ ಇದೆ. ಆದರೆ ಪ್ರಾಥಮಿಕ ಹಂತ ಮುಗಿಸಿ, ಪ್ರೌಢ ಹಂತ ಮುಗಿಸಿ, ಕಾಲೇಜು ಹಂತ, ಪ್ರೌಢಶಾಲಾ ಹಂತದವರೆಗೂ ಫ್ರೀನೇ ಎಜುಕೇಷನ್ಸು. ಆದರೆ ನಂತರದ ಎಜುಕೇಷನ್ಸ್ ಏನಿದೆ, ಲೈಕ್ ವೃತ್ತಿಪರ ಕೋರ್ಸ್ಗಳಾಗಿರಬಹುದು, ಇಂಥವುಗಳಲ್ಲಿ ಯಾವ್ದು ಫ್ರೀ ಇದೆ ನೀವೇ ಯೋಚನೆ ಮಾಡಿ. ಎಷ್ಟೊಂದು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತೀವಿ. ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಇಂಥ ಎಷ್ಟೋ ಕನಸುಗಳನ್ನ ಕಟ್ಕೊಂಡಂತಹ ನಮ್ಮ ಬಡ ಜನರು ಇಂದಿಗೂ ಹಾಗೆ ಉಳಿತಿದ್ದಾರೆ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಕನಸಿರುತ್ತೆ, ನಾನು ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋಗಬೇಕು ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಇವತ್ತು ಈಡೇರ್ತಿದೆ ನೀವೇ ಯೋಚನೆ ಮಾಡಿ. ಅಂತಹ ಒಂದು ವೃತ್ತಿಪರ ಕೋರ್ಸ್ಗಳಲ್ಲಿ ಉಚಿತವಾದಂಥ ಶಿಕ್ಷಣವನ್ನು ಕೊಟ್ಟು ಸದೃಢರನ್ನಾಗಿ ಮಾಡಬೇಕು, ಹೌದಲ್ವಾ? ಬಡ ಜನರೂ ಕೂಡ ಎಲ್ಲ ರಂಗದಲ್ಲೂ ಇರಬೇಕು ಸೊ ಅನ್ನೋದು ನಮ್ಮೆಲ್ಲರ ಆಶಯ. ಹೌದಲ್ವಾ? ಅದನ್ನು ಫ್ರೀಯಾಗಿ ಕೊಡಲಿ. ಎಜುಕೇಷನ್ಸ್ ಫ್ರೀಯಾಗಿ ಕೊಡಲಿ. ಎಜುಕೇಷನ್ ಫ್ರೀಯಾಗಿ ಕೊಡ್ತಿದ್ದಂಗೆ ಶಿಕ್ಷಣವಂತರು ಜಾಸ್ತಿ ಆಗ್ತಾರೆ. ಶಿಕ್ಷಣವಂತರು ಜಾಸ್ತಿ ಆದಂತೆ ಸದೃಢ ಸಮಾಜಕ್ಕೆ ಒಂದು ಬುನಾದಿ ಆಗುತ್ತೆ. ಹೌದಲ್ವಾ? ವೃತ್ತಿಪರ ಕೋರ್ಸ್ಗಳವರೆಗೂ ಬರ್ತೀವಿ. ಫೀಸ್ ಕಟ್ಟೋಕ್ಕಾಗಲ್ಲ ಅಂತನೋ ಅಥವಾ ಹೆಚ್ಚು ಡೊನೇಷನ್ ಅಂತನೋ ಇವತ್ತು ಹಿಂದುಳಿತಿರುವಂಥದ್ದನ್ನು ನಾವು ನೋಡ್ತೀವಿ. ಪ್ರತಿಭೆಗಿಂತ ಹೆಚ್ಚು ಹಣವಂತರು ಈ ದಿನ ಎಲ್ಲ ವೃತ್ತಿಪರ ಕೋರ್ಸ್ಗಳಲ್ಲಿ ಮುಂದೆ ಬಂದು ಏನಾಗ್ತದೆ ಅಂತ ನಾನು ಹೇಳೋದೇ ಬೇಡ, ನಿಮ್ಗಳಿಗೆ ಗೊತ್ತಾಗ್ತದೆ. ವಾಸ್ತವಿಕ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿದೆ, ಏನೆಲ್ಲ ನಡೀತಿದೆ ಅದೆಲ್ಲವೂ ಗೊತ್ತಾಗ್ತದೆ. ಸ್ವಲ್ಪ ಮಟ್ಟಿಗಾದರೂ ಎಲ್ಲವೂ ಫ್ರೀಯಾಗಿ ಅಂತ ನಾನು ಹೇಳಲ್ಲ, ಆದರೆ ಸ್ವಲ್ಪ ಮಟ್ಟಿಗಾದರೂ ಫ್ರೀಯಾಗಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಸದೃಢ ಸಮಾಜದ ನಿರ್ಮಾಣಕ್ಕೆ ಒಂದು ಬುನಾದಿ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಅದನ್ನು ಫ್ರೀಯಾಗಿ ಕೊಡಲಿ. ಇವತ್ತೇನು ಎಲ್ಲವನ್ನು ಫ್ರೀಯಾಗಿ ಕೊಟ್ಟು ಸೋಂಬೇರಿಗಳನ್ನಾಗಿ ಮಾಡಿದೆಯೋ ಅದನ್ನು ಬಿಟ್ಟು ಇಂತಹ ಒಂದು ಅವಶ್ಯಕವಾಗಿರುವಂತಹದ್ದನ್ನು ಫ್ರೀಯಾಗಿ ಕೊಟ್ಟರೆ ಸದೃಢ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಿದಾಗ ಆಗುತ್ತೆ. ಹೌದಲ್ವಾ? ಏನಂತೀರಾ? ಹೌದಲ್ವಾ? ಎಜುಕೇಷನ್ಸ್ ನಮಗೆ ಬೇಕಾಗಿರೋದೇನು? ಎಜುಕೇಷನ್. ಶಿಕ್ಷಣವಂತರಾಗಬೇಕು ನಾವೆಲ್ಲರೂ. ಅದನ್ನು ಫ್ರೀಯಾಗಿ ಕೊಡಲಿ. ಅದ್ರ ಜೊತೆಗೆ ಬುಡಕಟ್ಟು ಜನಾಂಗದವರ ಎಷ್ಟೋ ಜನ ಬುಡಕಟ್ಟು ಜನಾಂಗದವರು ಇಂದಿಗೂ ಕೂಡ ಪ್ರವರ್ಧಮಾನಕ್ಕೆ ಬಂದೇ ಇಲ್ಲ. ಅಂಥವ್ರಿಗೆ ಶಿಕ್ಷಣ ಸಿಗ್ತಾನೇ ಇಲ್ಲ, ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅಂಥವ್ರಿಗೂ ಕೂಡ ಶಿಕ್ಷಣ ಸಿಗುವಂತೆ ಆಗಲಿ ಅಲ್ವಾ? ಅವರೂ ಕೂಡ ಪ್ರವರ್ಧಮಾನಕ್ಕೆ ಬರಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಅವ್ರಿಗೂ ಶಿಕ್ಷಣ ಸಿಗಬೇಕು, ಅವರು ಶಿಕ್ಷಣವಂತರಾಗಬೇಕು. ಸೊ ಸಮಾಜದ ಒಂದು ನಿರ್ಮಾಣಕ್ಕೆ ಅವರೂ ಕೂಡ ಪಾಲುದಾರರಾಗಿರಬೇಕು ಅನ್ನುವಂಥದ್ದು. ಇದಿಷ್ಟೇ ಅಲ್ಲ, ಹೇಳ್ತಾ ಹೋದರೆ ತುಂಬ ಸಿಗುತ್ತೆ. ಶಿಕ್ಷಣವನ್ನು ಉಚಿತವಾಗಿ ಕೊಡೋದ್ರ ಜೊತೆಗೆ ಇನ್ನು ಮೆಡಿಷನ್ಸು, ಹೌದಲ್ವಾ? ಔಷಧೋಪಚಾರಗಳು, ಇದು ಎಲ್ಲರಿಗೂ ಬೇಕು. ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಎಲ್ಲೋ ಉಚಿತ ಅಂತಾರೆ, ಆದರೆ ಎಷ್ಟರ ಮಟ್ಟಿಗೆ ಉಚಿತವಾಗಿ ಸಿಗ್ತಿದೆ ಅನ್ನೋದು ನಿಮಗೆ, ನಮಗೆ, ಪ್ರತಿದಿನ ಹೋಗುವಂತಹ ಪೇಷಂಟ್ಸ್ಗಳು ಗೊತ್ತಿರುತ್ತೆ. ಎಷ್ಟರ ಮಟ್ಟಿಗೆ ಉಚಿತವಾಗಿ ಸಿಗುತ್ತೆ, ಹೇಗೆ ಕೊಟ್ಟರೆ ಹೇಗೆ ನೋಡ್ಕೋತಾರೆ ಎಲ್ಲವೂ ಗೊತ್ತಲ್ವಾ? ಸೊ ಇವತ್ತು 5 ಲಕ್ಷದವರೆಗೂ ಉಚಿತವಾಗಿ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇದ್ರೂ ಕೂಡ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಬಡವರೆಲ್ಲರೂ ಕೂಡ ಎದುರುವಂತಹ ಒಂದು ಪರಿಸ್ಥಿತಿ ಇವತ್ತಿಗೂ ನಿರ್ಮಾಣ ಆಗಿದೆ. ಹೌದಲ್ವ? ಪ್ರತಿದಿನ ನಾವು ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ತೋರಿಸ್ಕೊಳ್ಳೋಕ್ಕಾಗದೆ ಅಷ್ಟು ಹಣವನ್ನು ಕಟ್ಟೋಕ್ಕಾಗದೆ ಹಿಂದೆ ಉಳಿತಿರುವಂತಹ ಜನಗಳನ್ನ ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ. ಅಂಥ ಒಂದು ಕ್ಷೇತ್ರದಲ್ಲಿ ಉಚಿತವಾಗಿ
ಎಲ್ಲರಿಗೂ ದಕ್ಕೋ ರೀತಿ ಉಚಿತವಾಗಿ ಸಿಗಲಿ, ಅಲ್ವಾ? ಅದನ್ನು ನಮ್ಮ ಸರ್ಕಾರ ಫ್ರೀಯಾಗಿ ಕೊಡಲಿ. ಎಷ್ಟೋ ಬಡ ಕುಟುಂಬದವರು ಆ ಒಂದು ಖರ್ಚು ವೆಚ್ಚವನ್ನು ಭರಿಸಲಿಕ್ಕೆ ಆಗದೆ ಹಾಸ್ಪಿಟಲ್ಗೆ ಹೋಗದೆ ಮರಣವನ್ನು ಹೊಂದುತ್ತಿರುವಂತಹ ಅಂತಹ ಒಂದು ಕುಟುಂಬಗಳಿಗೆ ನೆರವಾಗಿ ನಿಲ್ಲಬೇಕು. ಅದನ್ನು ಉಚಿತವಾಗಿ ಕೊಡಬೇಕು, ಅಲ್ವಾ? ಸೊ ಅವರಿಗೂ ಕೂಡ ಭರವಸೆಯ ಬದುಕನ್ನು ನೀಡಬೇಕು. ಅಂತಹ ಮೆಡಿಷನ್ಸ್ಗಳನ್ನ ಉಚಿತವಾಗಿ ಕೊಡಲಿ. ಮೆಡಿಷನ್ಸ್ಗಳು ಉಚಿತವಾಗೇ ಇರುತ್ತೆ, ಆದರೆ ಕೊಡುವಂಥ ಸಂದರ್ಭದಲ್ಲಿ ದಲ್ಲಾಳಿಗಳು ಅಥವಾ ಮತ್ತೊಬ್ಬರು ಏನೆಲ್ಲ ಆಗ್ತದೆ ಅಂತ ನಾನು ಹೇಳೋದೇ ಬೇಡ, ಅಲ್ವಾ? ಅಂಥದನ್ನೆಲ್ಲ ತಡೆಗಟ್ಟಿ ಅದು ಎಲ್ಲರಿಗೂ ದಕ್ಕೋ ರೀತಿ ಮಾಡಲಿ, ಹೌದಲ್ವಾ? ಇದು ಒಂದೇ ಅಲ್ಲ, ಮೆಡಿಷನ್ಸ್ ಅಷ್ಟೇ ಅಲ್ಲ, ನ್ಯಾಯ ಎಲ್ಲರಿಗೂ ಒಂದೇ ಸರಿಸಮಾನವಾಗಿ ಸಿಗ್ತಾ ಇದೆಯಾ? ಹಣ ಇದ್ದವರಿಗೆ ಒಂಥರ ನ್ಯಾಯ, ಹಣನೇ ಇಲ್ಲದೆ ಇರುವಂಥವರಿಗೆ ಒಂಥರ ನ್ಯಾಯ. ಇದು ಯಾವ ನ್ಯಾಯ ಅಂತಾರೆ, ನೀವೇ ಹೇಳಿ? ಈ ನ್ಯಾಯದ ತುಕಡಿಯಲ್ಲಿ ಪ್ರತಿಯೊಬ್ಬರಿಗೂ ಬಡವ ಬಲ್ಲಿದ ಅಂತ ಯಾವುದೇ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ನ್ಯಾಯ ಸಿಗುವಂತಾಗಬೇಕು. ಎಷ್ಟೋ ಜನ ಲಾಯರ್ಸ್ಗಳಿಗೆ ದುಡ್ಡು ಕಟ್ಟೋಕ್ಕಾಗ್ದೇನೋ ಅಥವಾ ಅವ್ರು ಕೇಳುವಂಥ ಫೀಸ್ಗಳನ್ನ ಕೊಡೋಕ್ಕಾಗದೆ ನ್ಯಾಯದ ಪರ ಇದ್ರೂ ಕೂಡ ಎಷ್ಟೋ ಬಡ ರೈತರಾಗಿರ್ಬೋದು, ಬಡ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕಡೆ ಕೆಲಸ ಮಾಡ್ತಿರುವಂತಹ ಬಡವರು ಆ ನ್ಯಾಯವನ್ನು ಕೊನೆಗೆ ದಕ್ಕಿಸ್ಕೊಳ್ಳೋದಕ್ಕಾಗದೇ ಇಲ್ಲ. ಅಂತಹ ಪರಿಸ್ಥಿತಿಗಳನ್ನು ನಾವು ಕಣ್ಣಾರೆ ನೋಡ್ತಾ ಇರ್ತೀವಿ. ಇಂಥ ಎಲ್ಲ ಕಡೆ ಉಚಿತವಾಗಿ ಸಿಗಲಿ, ಹೌದಲ್ವಾ? ಈ ಎಲ್ಲ ಕ್ಷೇತ್ರಗಳಲ್ಲಿ ಉಚಿತವಾಗಿ ಸಿಕ್ಕಾಗ ನಮಗೂ ಬದುಕೋ ಭರವಸೆ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳಿದ್ದು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹೌದಲ್ವಾ? ಏನೆಲ್ಲ ಇವತ್ತು ಫ್ರೀಗಾಗಿ ಕೊಟ್ಟಿದೆ, ನಾವು ಇಲ್ಲ ಅಂತ ಹೇಳಲ್ಲ, ಅನುಭವಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವುಗಳು ಸಿಕ್ಕಿದ್ರೆ ಸದೃಢ ಸಮಾಜದ ನಿರ್ಮಾಣಕ್ಕೆ ಒಂದು ನಾಂದಿ ಆದಂತಾಗುತ್ತೆ, ಬುನಾದಿ ಆಗುತ್ತೆ.